ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಮುಂದೆ ಚಪ್ರ ಹಾಕಿದ್ವಿ, ಅದನ್ನ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಮ್ಯಾಲಿಂದ ಯಾವ ಥರ ಕಾಣ್ತಾ ಇದೆ ಅಂತ. ಸುತ್ತ ಈ ಥರ ಗಿಡಗಳು ನೋಡಿ. ಇಲ್ಲಿ ಯಾರ್ದೋ ಮನೆ ಇದೆ, ಅದ್ರ ಮೇಲೆ ಹತ್ತಿ ವಿಡಿಯೋ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಈಗ ಬಿಸಿಲಲ್ಲ, ಅದಕ್ಕೆ ಚಪ್ರ ಹಾಕಿದ್ದಾರೆ. ಮೊದಲಿತ್ತು ಚಪ್ರ, ಅದು ಮಳೆಗಾಳಿಗೆ ಬಿದ್ದೋಗ್ಬಿಡ್ತು, ಮತ್ತು ಸುಮ್ಮನೆ ಆಗಿದ್ವಿ. ಈಗ ಹೊಸ್ದಾಗಿ ಅದು ಮನೆಗೆ ಗುಡ್ಲಿಗೆ ಗರಿ ಎಲ್ಲ ಒಣಗೋಗಿದ್ವು, ಹಾಗಾಗಿ ಮತ್ತೆ ಗರಿ ತಂದಿದ್ವು, ಅವು ಉಳ್ಕೊಂಡಿದ್ವು. ಇನ್ನು ಮಕ್ಕಳಿಗೆ ರಜೆ ಕೊಡ್ತಾರೆ ಬೇಸಿಗೆಗೆ, ಮತ್ತು ಬಿಸಿಲಲ್ಲೆಲ್ಲ ಆಡ್ತಾ ಇರ್ತಾರೆ ಅಂತಂದು ಇನ್ನು ಉಳಿದಿರೋವೆಲ್ಲ ಈ ಥರ ಹಾಕವ್ರೆ. ಬನ್ನಿ ಒಳಕ್ಕೆ ಹೋಗಿ ತೋರಿಸ್ತೀನಿ ಈಗ ಯಾವ ಥರ ಇದೆ ಅಂತ. ನೋಡಿ, ಈಗ ಕೆಳಗೆ ಬಂದೆ. ಬಿಸಿಲು ನಿಂತ್ಕೊಳಕ್ಕೆ ಆಗಲ್ಲ ಬಿಸಿಲಲ್ಲಿ. ನೋಡಿ, ಅವು ಸ್ವಲ್ಪ ಹಂಗೆ ಬಿಟ್ಟವ್ರಷ್ಟೇ, ಮಳೆ ಬಂದರೆ ಸೋರುತ್ತೆ. ಈಗ ಸದ್ಯಕ್ಕೆ ನೆಳ್ಳಿಗೆ ಚೆನ್ನಾಗಿರುತ್ತೆ ಅಂತಂದು ಈ ಥರ ಮಾಡಿದ್ದಾರೆ, ತೆಳ್ಳಗೆ ಹಾಕವ್ರೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನೆನ್ನೆ ಹಾವು ಬಂದಿತ್ತು ಇಲ್ಲಿಗೆ. ನಾನು ಇಲ್ಲಿ ಕುಂತಿದ್ದೆ, ಹಾವು ಇಲ್ಲಿ ಬಂದಿತ್ತು. ಅದು ನಾಗರಾವು ಚಿಕ್ಕದು ಮರಿ ಇರುತ್ತಲ್ಲ, ನಾಗರಾವು ಮರಿಯಲ್ಲಿ ಇಲ್ಲೇ ಅದು ಆ ಕಡೆಯಿಂದ ಬಂದು ಇಲ್ಲಿಗೆ ಬಂದಿದೆ. ಹಿಂಗೆ ಬರೋದು ನಾನು ಇಲ್ಲೇ ಕುಂತಿದ್ದೆ, ನೋಡಿಬಿಟ್ಟು ಹೆದರ್ಕೊಂಡು ಓಡೋಗ್ಬಿಟ್ಟೆ. ಆವಾಗ ವಾಪಸ್ ಹೋಗಿ ಅಲ್ಲೇ ಇತ್ತು. ಮತ್ತು ಮನೆ ಪಕ್ಕದಲ್ಲಿ ಬಂದು ಅದನ್ನು ಓಡಿಸಿದ್ರು, ಅದು ಹೋಯ್ತು. ಆ ಥರ ಹಿಂದಕ್ಕೆ ಹೋಗ್ಬಿಡ್ತು, ಎಲ್ಗೋಯ್ತೋ ಗೊತ್ತಿಲ್ಲ. ತುಂಬ ಭಯ ಆಗುತ್ತೆ. ಈಗ ಬೇಸಿಗೆ ಅಲ್ಲ, ಹಾಗಾಗಿ ಹುಷಾರಾಗಿರಬೇಕು. ಬಿಸಿಲಿಗೆಲ್ಲ ಹೊರಗೆ ಬರ್ತವೆ ಹುಳಗಳು, ಹಾವು, ಜರಿ, ಚೇಳು ಆ ಥರ. ನೋಡಿ, ಈ ಥರ ಸುತ್ತ ಈ ಥರ ಕಟ್ಟಿದ್ದೀವಿ. ಇಲ್ಲಿ ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತಂದು ಇಲ್ಲೇ ಅಡುಗೆ ಮಾಡೋದು. ಟೈಮ್ ಇದ್ದರೆ ಇಲ್ಲೇ ಅಡುಗೆ ಮಾಡೋದು. ಬೇಗ ಅರ್ಜೆಂಟ್ಗೆ ಆಗ್ಬೇಕಂದ್ರೆ ಒಳಗಡೆ ಗ್ಯಾಸಲ್ಲಿ ಮಾಡ್ತೀನಿ, ಇಲ್ಲ ಲೇಟಾಗಿ ಆಗ್ಬೇಕಂದ್ರೆ ಇಲ್ಲೇ ಒಲೆಯಲ್ಲಿ ಮಾಡ್ತೀನಿ. ಇನ್ನು ಈ ಥರ ಇದೆ ನೋಡ್ತಾ ಇರ್ಬೋದು. ಹಿಂಗೆ ಇಲ್ಲಿ ಗೇಟು, ಹುಡುಗರು ಓರಿಗೆ ಹಗಲಲ್ಲಕ್ಕೂ ಹೋಗ್ತಾರೆ ಅಂತಂದು ಈ ಥರ ಗೇಟ್ ಇಟ್ಟಿದ್ವಿ. ಗೇಟ್ ಹಾಕಿಬಿಟ್ರೆ ಒಳಗಡೆನೇ ಇರ್ತಾರೆ, ಇಲ್ಲಿ ಆಡ್ಕೊಳ್ತಾರೆ. ಇಲ್ಲಾಂತಂದರೆ ಬಿಸಿಲಿಗೆ ಹೋಗಿ ಮಣ್ಣಾಗೆಲ್ಲ ಆಡ್ತಾ ಇರ್ತಾರೆ. ಹಾಗಾಗಿ ಈ ಥರ ಮಾಡಿರೋದು. ಇನ್ನು ಕೆಲಸ ಎಲ್ಲ, ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತಂದು ಚಪ್ರದ್ದು, ಹಾಗಾಗಿ ವೀಡಿಯೋ ಮಾಡಿದ್ದಷ್ಟೇ. ನೋಡಿ, ಬಟ್ಟೆ ಎಲ್ಲ ಒಗೆದು ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ವಾಷಿಂಗ್ ಮಿಷಿನ್ ಇದೆ, ಎಲ್ಲ ಆಯಿತು. ಎಲ್ಲ ಫಲ ಎಲ್ಲ ತೊಳೆದು ಪಾತ್ರೆ ತೊಳೆದು ಎಲ್ಲ ಮುಗಿಸಿ ಈಗ ವೀಡಿಯೋ ಮಾಡಿದ್ದಷ್ಟೇ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಪ್ರ್ಯಾಂಕ್ ವಿಡಿಯೋ ಮಾಡಿದ್ದೆ, ಅದು ತುಂಬ ಜನ ಕಮೆಂಟ್ ಮಾಡಿದ್ರ, ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರ, ತುಂಬ ಖುಷಿ ಆಯಿತು. ವಿಡಿಯೋ ನೋಡಿ ಎಲ್ಲರಿಗೂ ಖುಷಿಯಾಗಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಭಾವಿಸ್ತಾ, ಅದೇನು ಅಂತ ಅಂದ್ಕೋಬೇಡಿ, ಅದು ನಮ್ಮ ಯಜಮಾನ್ರು ವ್ಯಾಪಾರ ಮಾಡೋದು. ಅದು ಮುಚ್ಚಿದ್ದೀನಿ, ಹುಡುಗರೆಲ್ಲ ಕಿತ್ತಾಕ್ತಾರೆ ಅಂತಂದು ಮುಚ್ಚಿದ್ದೀನಿ. ಅವರು ಸೆಂಟ್ರಿಂಗ್ ಹೊಡಿಯೋಕ್ಕೆ ಹೋಗಿದ್ದಾರೆ. ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಸೆಂಟ್ರಿಂಗ್ ಇಲ್ಲ ಅಂತಂದರೆ ಇದು ವ್ಯಾಪಾರ ಮಾಡ್ತಾರೆ. ಅದಿದ್ದರೆ ಅದು, ಇದಿದ್ದರೆ ಇದು, ಆ ಥರ ಅಷ್ಟೇ. ಈಗ ಮುಚ್ಚಿದ್ದೀನಿ, ಅವ್ರು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗಿದ್ದಾರೆ ಅಷ್ಟೇ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳಗಡೆ ಏನು ತೋರಿಸಿಲ್ಲ, ಒಳಗಡೆ ನೀವು ನೋಡಿರೋದೇ. ಹೋದ ವಿಡಿಯೋದಲ್ಲಿ ಮನೆ ವಿಡಿಯೋ ಪೂರ್ತಿ ತೋರಿಸಿದ್ದೀನಿ, ಹಾಗಾಗಿ ಒಳಗಡೆ ಇನ್ನೇನು ತೋರಿಸಿಲ್ಲ, ಇಷ್ಟೇ. ಇನ್ನೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಇನ್ನೊಂದ್ಸಲಿ ಬೇಕಿದ್ದರೆ ಮಾಡ್ತೀನಿ. ಲೆಂತಿ ಆಗುತ್ತೆ ವಿಡಿಯೋ, ಮತ್ತು ಒಳಗಡೆ ಎಲ್ಲ ತೋರಿಸೋದು ಅಂತ ಅಷ್ಟೇ. ನೋಡಿ, ಈ ಥರ ಇದೆ. ಇದು ಇನ್ನೊಂದು ಕೆಲವ್ರು ಕೇಳ್ತಿದ್ರಿ ಹಳ್ಳಿ ಅಂತ. ಇದು ಹಳ್ಳಿ ಅಲ್ಲ, ಇದು ಸಿರಾ. ನಮ್ಮೂರು ಬಂದು ಸಿರಾ. ಸ್ವಲ್ಪ ಟೌನಿಂದ ಒಂದು ಸ್ವಲ್ಪ ಸೈಡ್ ಇದೆ, ಹಾಗಾಗಿ ಈ ಥರ ಹಳ್ಳಿ ಥರ ಕಾಣಿಸ್ತಿದೆ ಅಷ್ಟೇ. ಇಲ್ಲಿಗೂ ಟೌನೊಳಗೆ ಹೋಗ್ಬೇಕಂದ್ರೆ ಒಂದು 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಗಾಗಿ ಸ್ವಲ್ಪ ಹಳ್ಳಿ ಥರ, ನಾವು ಈ ಥರ ಗುಡ್ಲು ಹಾಕ್ಕೊಂಡಿರೋದಕ್ಕೆ ಹಳ್ಳಿ ಮನೆ ಥರ ಕಾಣಿಸ್ತಾ ಇದೆ ಅಷ್ಟೇ. ಹಳ್ಳಿ ಅಲ್ಲ ಇದು ಟೌನೇ. ಸಿರಾನೇ ನಮ್ಮದು ಅಷ್ಟೇ. ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ, ಅಷ್ಟೇ ಅಂತಂದು ಇನ್ನೂ ಜಾಸ್ತಿ ಮಾತಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.